ಶ್ರೀ ನವಚೇತನ ಯುವಕ ಮಂಡಳ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಕುಮಾರ್ ಪ್ರಥಮ್ ಎ ಲಮಾಣಿ ಮುದ್ದು ವಿದ್ಯಾರ್ಥಿ ಸಾವಿನಿಂದ ನಮಗೆ ಅತೀವ ನೋವಾಗಿದೆ. ಆದ್ದರಿಂದ ನಮ್ಮ ಊರಿನಿಂದ ಬೇರೆ ಊರಿಗೆ ಹೋಗುವ ಖಾಸಗಿ ಶಾಲಾ ವಿದ್ಯಾರ್ಥಿಗಳ ಸುರಕ್ಷೆ ಸಲುವಾಗಿ ಖಾಸಗಿ ಶಾಲಾ ವಾಹನಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಎಲ್ಲ ವಿದ್ಯಾರ್ಥಿಯ ಪಾಲಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಬೆಳಗ್ಗೆ 7:30ಕ್ಕೆ ಮೇಲಿನ ಬಸ್ ಸ್ಟ್ಯಾಂಡ್ ಹತ್ತಿರ ಬರಬೇಕಾಗಿ ವಿನಂತಿ. ಸುರಕ್ಷತಾ ಕ್ರಮಗಳು: ವಾಹನದ ಇನ್ಶೂರೆನ್ಸ್ ಚಾಲ್ತಿಯಲ್ಲಿ ಇರಬೇಕು. ಶಾಲಾ ವಾಹನದ ಪರವಾನಗಿ ಹೊಂದಿರಬೇಕು. ಚಾಲಕ ಮತ್ತು ನಿರ್ವಾಹಕನ ಶಾಲಾ ಗುರುತಿನ ಚೀಟಿ ಹೊಂದಿರಬೇಕು. ವಾಹನದ ಒಳಗಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ವಾಹನದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ವಾಹನದಲ್ಲಿ ಎಷ್ಟು ಆಸನಗಳು ಇರುತ್ತವೆಯೋ ಅಷ್ಟೇ ವಿದ್ಯಾರ್ಥಿ ಹತ್ತಿಸಬೇಕು. ಬೆಂಕಿ ಅವಘಡ ಸಂಭವಿಸಿದ್ದಲ್ಲಿ ಬೆಂಕಿ ನಂದಿಸುವ ಸಲಕರಣೆ ಇಡುವುದು, ತುರ್ತು ಕಿಟಕಿಗೆ ಸುತ್ತಿಗೆ ಅಳವಡಿಸಿರುವುದು ಈ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸುವ ಸಲುವಾಗಿ ಮತ್ತು ನಮ್ಮೂರಿನ ಮುದ್ದು ಮಕ್ಕಳ ರಕ್ಷಣೆಗಾಗಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ. ಇಂತಿ ನಿಮ್ಮ ಹನುಮಂತ್ ಸಿ ಪೂಜಾರ್. ತೆರಳುತ್ತಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಈ ಕೆಳಗಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿ. ಸುರಕ್ಷತಾ ಕ್ರಮಗಳು: ವಾಹನದ ಇನ್ಶೂರೆನ್ಸ್ ಚಾಲ್ತಿಯಲ್ಲಿರಬೇಕು. ಚಾಲಕರು ಮತ್ತು ನಿರ್ವಾಹಕರ ಶಾಲಾ ಗುರುತಿನ ಚೀಟಿ ಹೊಂದಿರಬೇಕು. ವಾಹನದ ಒಳಗಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ವಾಹನದಲ್ಲಿ ಪ್ರಥಮ ಚಿಕಿತ್ಸಾ ಪಟ್ಟಿಗೆ ಇರಬೇಕು. ವಾಹನದಲ್ಲಿರುವ ಆಸನಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಬೇಕು. ಸೀಟ್ ಎಷ್ಟದು ಅಷ್ಟೇ. ವಾಹನಕ್ಕೆ GPS ಅಳವಡಿಕೆ ಕಡ್ಡಾಯವಾಗಿರಬೇಕು. ತುರ್ತು ಪರಿಸ್ಥಿತಿ: ತುರ್ತು ಕಿಟಿಕಿಯ ಸುತ್ತಿಗೆ ಅಳವಡಿಸಬೇಕು. ಎಮರ್ಜೆನ್ಸಿ ಡೋರ್ ಎಕ್ಸಿಟ್ಗೆ ಕಡ್ಡಾಯವಾಗಿ ಸುತ್ತಿಗೆ ಇರಬೇಕು. ವಾಹನ ಚಾಲಕರು ಮತ್ತು ನಿರ್ವಾಹಕರು ಪ್ರತಿ ತಿಂಗಳ ಆರೋಗ್ಯ ತಪಾಸಣೆ ಮಾಡಿಸಬೇಕು. ನಂತರ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ಸೋಮವಾರದೊಳಗಾಗಿ ಅಳವಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸೋಮವಾರ ದಿವಸ ಸುರುಳಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಗುವುದು. ಈ ಮುಖಾಂತರ ನಿಮ್ಮ ಎಲ್ಲ ಸಂಸ್ಥೆಗಳಿಗೆ ನಾವು ಲೆಟರ್ ಕೊಡಾಕತ್ತೀವಿ. ನೀವು ನಿಮ್ಮ ಸಂಸ್ಥೆದಲ್ಲಿ ಹೋಗಿ ವಾಪಸ್ ನಮಗೆ ಒಂದು ರೆಸಿಪ್ಟ್ ಕೊಡ್ಬೇಕು. 2 ಕಾಪಿ ಕೊಡ್ತೀವಿ. ನಾಳೆ ನೀವು